ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿನ್ನ ದಾರಿಗೆ ಬೆಳಕು ಎಂಬ ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ಅನುದಿನವೂ ಆಲಿಸುತ್ತಾ ಆತ್ಮೀಕ ಬೆಳವಣಿಗೆಯನ್ನು ಹೊಂದುವುದರ ಜೊತೆಗೆ ನಮ್ಮ ಸೇವೆಯನ್ನು ಪ್ರೀತಿಸಿ ಪ್ರೋತ್ಸಾಹಿಸುತ್ತಿರುವ ನಿಮ್ಮೆಲ್ಲರಿಗೂ ನಮ್ಮ ಕರ್ತನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಅತಿಶಯವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ತಿಳಿಯಪಡಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ 2 ಭಾಗಗಳಲ್ಲಿ ಸತ್ತವರನ್ನು ನೆನಪು ಮಾಡಿಕೊಂಡು ಬದುಕಿರುವವರನ್ನು ಆಶೀರ್ವದಿಸುವ ದೇವರು ಎಂಬ ಅಂಶದ ಮೇಲೆ ಧ್ಯಾನ ಮಾಡುತ್ತಾ, ದೇವರು ಸತ್ತು ಹೋಗಿದ್ದಂಥ ಅಬ್ರಹಾಮನನ್ನು ನೆನಪು ಮಾಡಿಕೊಂಡು ಅವನ ಸಂತತಿಯಾದ ಇಸ್ರಾಯೇಲರನ್ನು ಆಶೀರ್ವದಿಸಿದನು ಎಂಬುದಾಗಿ, ಮತ್ತು ಎರಡನೇದಾಗಿ ಸತ್ತು ಹೋಗಿದಂಥ ಯೋಸೇಫನನ್ನು ನೆನಪು ಮಾಡಿಕೊಂಡು ಅವನ ಸಂತತಿಯವರಾದ ಎಫ್ರಾಯಿಮ್ಯರನ್ನು ಆಶೀರ್ವದಿಸಿದನು ಎಂಬುದಾಗಿ ಆಲೋಚನೆ ಮಾಡುತ್ತಾ ಬಂದೆವು. ಈ ದಿನ ಮೂರನೇದಾಗಿ ಮತ್ತು ಕೊನೆಯದಾಗಿ ದೇವರು ಸತ್ತು ಹೋಗಿದಂಥ ದಾವೀದನನ್ನು ನೆನಪು ಮಾಡಿಕೊಂಡು ದಾವೀದನ ಮಗನಾದ ಸೊಲೊಮೋನನಿಗೆ ಕರುಣೆ ತೋರಿಸಿದನು ಎಂಬುದನ್ನು ಆಲೋಚನೆ ಮಾಡುತ್ತಾ ಇಂದಿಗೆ ಈ ಅಂಶವನ್ನ ಮುಕ್ತಾಯಗೊಳಿಸೋಣ. ಪ್ರಿಯರೇ, ಈ ದಿನ ಓದಿರುವಂಥ ವಾಕ್ಯ ಭಾಗದಲ್ಲಿ ದೇವರು ದಾವೀದನನ್ನು ನೆನಪು ಮಾಡಿಕೊಂಡು ಸೊಲೊಮೋನನನ್ನು ಕರುಣಿಸಿದನು, ಆಶೀರ್ವದಿಸಿದನು ಎಂಬುದನ್ನು ಓದಿ ಕೇಳಿಸಿಕೊಂಡಿದ್ದೇವೆ. ದಾವೀದನ ನಂತರ ಇಸ್ರಾಯೇಲರ ಅರಸನಾಗಿ ಪಟ್ಟಾಭಿಷೇಕ ಹೊಂದಿದ ಅರಸನಾದ ಸೊಲೊಮೋನನು ದೇವರ ದೃಷ್ಟಿಯಲ್ಲಿ ದೋಷಿಯಾಗಿ ಕಂಡುಬಂದನು. ಹೀಗೆ ದೇವರ ದೃಷ್ಟಿಯಲ್ಲಿ ದ್ರೋಹಿಯಾದ ಸೊಲೊಮೋನನಿಗೆ ದೇವರು 2 ಸಾರಿ ಕಾಣಿಸಿಕೊಂಡು ಸೊಲೊಮೋನನನ್ನ ಎಚ್ಚರಿಸಿದರೂ ಸೊಲೊಮೋನನು ದೇವರ ಆಜ್ಞೆಯನ್ನು ಮೀರುತ್ತಲೇ ಬಂದನು. ಆದುದರಿಂದ ದೇವರು ಸೊಲೊಮೋನನನ್ನು ಅರಸುತನದಿಂದ ತೆಗೆದುಹಾಕುವುದನ್ನು ಗಮನಿಸುವವರಾಗಿದ್ದೇವೆ. ಹಾಗಾದರೆ ಸೊಲೊಮೋನನು ಮಾಡಿರುವ ತಪ್ಪುಗಳೇನು ಎಂಬುದಾಗಿ ಒಂದು ವೇಳೆ ಆಲೋಚನೆ ಮಾಡುವುದಾದರೆ, ಧರ್ಮೋಪದೇಶ ಕಾಂಡ 17ನೇ ಅಧ್ಯಾಯ 16ರಿಂದ 18 ವಚನಗಳಲ್ಲಿ ಗಮನಿಸುವುದಾದರೆ ಇಸ್ರಾಯೇಲ್ಯರ ಅರಸನಿಗೆ ಇರಬೇಕಾದ 4 ಗುಣಲಕ್ಷಣಗಳ ಕುರಿತು ಅಲ್ಲಿ ತಿಳಿಸಲಾಗಿದೆ. ಮೊದಲನೇದಾಗಿ, ಇಸ್ರಾಯೇಲರ ಅರಸನು ಕುದುರೆಯ ದಂಡುಗಳನ್ನು ಕೂಡಿಸಿಕೊಳ್ಳಬಾರದು, ಕುದುರೆಯ ದಂಡುಗಳನ್ನು ಕೂಡಿಸಿಕೊಳ್ಳುವುದಕ್ಕಾಗಿ ಐಗುಪ್ತ ದೇಶಕ್ಕೆ ತನ್ನ ಸೈನಿಕರನ್ನ ಕಳುಹಿಸಬಾರದು ಎಂಬುದಾಗಿ ತಿಳಿಸಲಾಗಿದೆ. ಇನ್ನು ಎರಡನೇದಾಗಿ, ಇಸ್ರಾಯೇಲರ ಅರಸನು ಅನೇಕ ಸ್ತ್ರೀಯರನ್ನು ಮದುವೆ ಮಾಡಿಕೊಳ್ಳಬಾರದು, ಮದುವೆ ಮಾಡಿಕೊಂಡರೆ ಅವರು ಅವನ ಮನಸ್ಸನ್ನು ಯೆಹೋವನ ಕಡೆಯಿಂದ ವಿಗ್ರಹಗಳ ಕಡೆಗೆ ತಿರುಗಿಸಾರು ಎಂಬುದಾಗಿ ಎಚ್ಚರಿಸಲಾಗಿದೆ. ಮೂರನೇದಾಗಿ, ಇಸ್ರಾಯೇಲರ ಅರಸನು ಬೆಳ್ಳಿ ಬಂಗಾರವನ್ನು ಯಥೇಚ್ಛವಾಗಿ ವಿಶೇಷವಾಗಿ ಗಳಿಸಬಾರದು ಎಂಬುದಾಗಿ ತಿಳಿಸಲಾಗಿದೆ. ಇನ್ನು 4ನೇದಾಗಿ, ಇಸ್ರಾಯೇಲರ ಅರಸನು ರಾಜಾಧಿಕಾರಕ್ಕೆ ಬಂದಾಗ ಧರ್ಮಶಾಸ್ತ್ರದ ಒಂದು ಗ್ರಂಥವನ್ನು ತನಗೋಸ್ಕರ ಪುಸ್ತಕ ರೂಪವಾಗಿ ಬರೆಸಿಕೊಳ್ಳಬೇಕು ಎಂಬುದಾಗಿ ತಿಳಿಸಲಾಗಿದೆ. ಹೀಗೆ 4 ಸಂಗತಿಗಳಲ್ಲಿ ದೇವರು ಇಸ್ರಾಯೇಲರ ಅರಸರನ್ನು ಮುಂದಾಗಿ ಎಚ್ಚರಿಸಿದನು. ಆದುದರಿಂದ ಅರಸನಾದ ಸೊಲೊಮೋನನು ಈ 4 ಸಂಗತಿಗಳಲ್ಲಿ ದೇವರ ದೃಷ್ಟಿಯಲ್ಲಿ ದ್ರೋಹಿಯಾಗಿ ಕಂಡುಬಂದನು. ದೇವರು ಸೊಲೊಮೋನನನ್ನು ಸಿಂಹಾಸನದಿಂದ ತೆಗೆದು ಹಾಕಬೇಕೆಂಬುದಾಗಿ ನಿರ್ಧರಿಸಿದನು. ಆದರೆ ಸತ್ತು ಹೋಗಿದ್ದ ದಾವೀದನನ್ನು ನೆನಪು ಮಾಡಿಕೊಂಡು ದೇವರು ಬದುಕಿರುವ ಸೊಲೊಮೋನನಿಗೆ ಕರುಣಿಸುವುದನ್ನ ಕಾಣುವಂತವರಾಗಿದ್ದೇವೆ. ಹಾಗಾದರೆ ದೇವರು ಯಾಕೆ ಸತ್ತು ಹೋಗಿದ್ದ ದಾವೀದನನ್ನು ನೆನಪು ಮಾಡಿಕೊಂಡನು ಎಂಬುದಾಗಿ ಒಂದು ವೇಳೆ ನಾವು ಆಲೋಚನೆ ಮಾಡುವುದಾದರೆ ಅದಕ್ಕೆ ದೇವರ ವಾಕ್ಯದಲ್ಲಿ ಕೆಲವು ಸಂಗತಿಗಳನ್ನ ಈ ರೀತಿಯಾಗಿ ಕಾಣುವಂತವರಾಗಿದ್ದೇವೆ. ಮೊದಲನೇದಾಗಿ, ದಾವೀದನು ದೇವರ ಹೃದಯಕ್ಕೆ ಒಪ್ಪುವ ಮನುಷ್ಯನಾಗಿದ್ದನು, ದೇವರ ಹೃದಯಕ್ಕೆ ಹತ್ತಿರದವನಾಗಿದ್ದನು ಎಂಬುದಾಗಿ ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 22ನೇ ವಚನದಲ್ಲಿ ಗಮನಿಸುವಂತವರಾಗಿದ್ದೇವೆ. ಇನ್ನು ಎರಡನೇದಾಗಿ, ದಾವೀದನು ಯಾವಾಗಲೂ ದೇವರಲ್ಲಿಯೇ ಭರವಸುಳ್ಳವನಾಗಿದ್ದನು, ದೇವರನ್ನೇ ಆತುಕೊಂಡು ಜೀವಿಸುವಂತ ವ್ಯಕ್ತಿಯಾಗಿದ್ದನು ಎಂಬುದಾಗಿ 1 ಸಮುವೇಲ 17ನೇ ಅಧ್ಯಾಯ 34ರಿಂದ 37 ವಚನಗಳಲ್ಲಿ ಗಮನಿಸುವಂತವರಾಗಿದ್ದೇವೆ. ಇನ್ನು ಮೂರನೇದಾಗಿ, ದಾವೀದನು ಅರಸನಾಗಿ ಅಭಿಷೇಕ ಹೊಂದಿದ್ದರೂ ಸಿಂಹಾಸನಕ್ಕಾಗಿ ಸೌಲನನ್ನು ಕೊಲ್ಲಲಿಲ್ಲ. ದೇವರೇ ಆ ಸಿಂಹಾಸನವನ್ನು ಕೊಡುವವರೆಗೂ ಕಾಯ್ದುಕೊಂಡಿದ್ದನು, ಹಿಂಸೆಗಳನ್ನು ಎದುರಿಸಿದನು ಎಂಬುದಾಗಿ 1 ಸಮುವೇಲ 26ನೇ ಅಧ್ಯಾಯ 9ರಿಂದ 11 ವಚನಗಳಲ್ಲಿ ತಿಳಿಸಲಾಗಿದೆ. ಇನ್ನು 4ನೇದಾಗಿ, ದಾವೀದನು ಅರಸನಾದ ಮೇಲೆ ಅದುವರೆಗೂ ಅನ್ಯರ ವಶದಲ್ಲಿದ್ದ ಇಸ್ರಾಯೇಲ್ ದೇಶವನ್ನು ಸಂಪೂರ್ಣವಾಗಿ ಗೆದ್ದುಕೊಂಡನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತೇವೆ. ಇನ್ನು 5ನೇದಾಗಿ, ದಾವೀದನು ಅರಸನಾದ ಮೇಲೆ ತಾನು ದೇವದಾರು ಮರಗಳಿಂದ ಕಟ್ಟಿರುವ ಅರಮನೆಯಲ್ಲಿ ವಾಸ ಮಾಡುತ್ತಿದ್ದನು.
ಆದರೆ ದೇವರ ಮಂಜೂಷ ಬಟ್ಟೆಯ ಮನೆಯಲ್ಲಿ ಇದ್ದಿತ್ತು. ಆದುದರಿಂದ ದಾವೀದನು ದೇವರಿಗೋಸ್ಕರ ಒಂದು ಮಂದಿರವನ್ನು ಕಟ್ಟುವುದಕ್ಕಾಗಿ ಪಣ ತೊಟ್ಟನು. ಆದರೆ ದೇವರು ದಾವೀದನಿಗೆ, ನೀನು ಆ ಮಂದಿರವನ್ನು ಕಟ್ಟಬಾರದು, ನಿನ್ನ ಮಗನು ಆ ಮಂದಿರವನ್ನು ಕಟ್ಟಲಿ ಎಂಬುದಾಗಿ ಆಜ್ಞಾಪಿಸಿದನು. ಮಂದಿರವನ್ನು ಕಟ್ಟುವುದಕ್ಕೆ ದಾವೀದನಿಗೆ ಅನುಮತಿಸಲಿಲ್ಲ. ಆದರೆ ದಾವೀದನು, ನಾನು ಮಂದಿರವನ್ನು ಕಟ್ಟದಿದ್ದರೂ ಪರವಾಗಿಲ್ಲ, ಅದನ್ನು ನನ್ನ ಮಗನೇ ಕಟ್ಟಲಿ, ಆದರೆ ಮಂದಿರವನ್ನು ಕಟ್ಟುವುದಕ್ಕಾಗಿ ಬೇಕಾಗುವ ಎಲ್ಲ ವಸ್ತುಗಳನ್ನು ನಾನೇ ಸಿದ್ಧ ಮಾಡುತ್ತೇನೆ ಎಂಬುದಾಗಿ ಹೇಳಿ ದೇವಾಲಯವನ್ನು ಕಟ್ಟುವುದಕ್ಕಾಗಿ ಬೇಕಾದ ಬಂಗಾರ, ಬೆಳ್ಳಿ, ತಾಮ್ರ, ಕಲ್ಲು, ಮರ, ಹೀಗೆ ಸಕಲ ವಿಧವಾದ ವಸ್ತುಗಳನ್ನು ಹೇರಳವಾಗಿ ಸಂಗ್ರಹಿಸಿಟ್ಟನು ಎಂಬುದಾಗಿ 1 ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 2ರಿಂದ 5 ವಚನಗಳಲ್ಲಿ ಕಾಣುವಂತವರಾಗಿದ್ದೇವೆ. ಪ್ರಿಯರೇ, ಇದು ದಾವೀದನಿಗೆ ದೇವರ ಮೇಲಿರುವಂತ ಪ್ರೀತಿ ಎತ್ತಿ ತೋರಿಸುವಂತದಾಗಿದೆ. ಇನ್ನು 6ನೇದಾಗಿ 1 ಅರಸುಗಳು 15ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸುವುದಾದರೆ, ಹಿತ್ತಿಯನಾದ ಉರಿಯನ ವಿಷಯ ಹೊರತಾಗಿ ಬೇರೆ ಯಾವ ವಿಷಯದಲ್ಲಿಯೂ ದಾವೀದನು ದೇವರ ಆಜ್ಞೆಯನ್ನು ಮೀರದೆ ಜೀವದಿಂದಿರುವವರೆಗೂ ದೇವರ ಚಿತ್ತಾನುಸಾರವಾಗಿ ಜೀವಿಸಿದನು. ಆದುದರಿಂದ ದೇವರು ಯೆರೂಸಲೇಮಿನಲ್ಲಿದ್ದ ದಾವೀದನ ದೀಪವನ್ನು ಆರಿಸಲಿಲ್ಲ ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ದೇವರು ತಾನೇ ದಾವೀದನ ಕುರಿತು ಸಾಕ್ಷೀಕರಿಸುವಂತದನ್ನ ಕಾಣುವಂತವರಾಗಿದ್ದೇವೆ. ಪ್ರಿಯರೇ, ಹೀಗೆ ದಾವೀದನು ತನ್ನ ಜೀವಮಾನದಲ್ಲಿ ದೇವರ ಹೃದಯಕ್ಕೆ ಒಪ್ಪುವಂತೆ ದೇವರ ಚಿತ್ತಾನುಸಾರವಾಗಿ ಜೀವಿಸಿದ್ದರಿಂದ ದೇವರು ಸತ್ತು ಹೋಗಿದ್ದ ದಾವೀದನನ್ನು ನೆನಪು ಮಾಡಿಕೊಂಡು ದಾವೀದನ ಮಗನಾದ ಸೊಲೊಮೋನನನ್ನು ಆಶೀರ್ವದಿಸಿದನು. ಪ್ರಿಯರೇ, ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವ ನಾವು ಕೂಡ ನಮ್ಮ ನಂತರ ನಮ್ಮ ಮಕ್ಕಳು ಆಶೀರ್ವಾದ ಹೊಂದಬೇಕು ಎನ್ನುವುದಾದರೆ ಈ ಲೋಕದಲ್ಲಿ ನಾವು ದೇವರ ಹೃದಯಕ್ಕೆ ಒಪ್ಪುವಂತೆ ಆತನ ಚಿತ್ತಾನುಸಾರವಾಗಿ ಜೀವಿಸುವಂತವರಾಗೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಸುಂದರವಾದಂಥ ಹೊಸ ದಿನಕ್ಕಾಗಿ, ಈ ಉದಯ ಕಾಲಕ್ಕಾಗಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ಹೌದು ಕರ್ತನೆ, ಸತ್ತು ಹೋದವರನ್ನು ನೆನಪು ಮಾಡಿಕೊಂಡು ಬದುಕಿರುವವರನ್ನು ಆಶೀರ್ವದಿಸುವ ದೇವರು ಎಂಬುದಾಗಿ ಈ ಅಂಶದ ಮೇಲೆ 3 ಸಂಗತಿಗಳನ್ನು 3 ವ್ಯಕ್ತಿಗಳ ಕುರಿತು ಆಲೋಚನೆ ಮಾಡುತ್ತಾ ಬರುವಂತೆ ಸಹಾಯ ಮಾಡಿದ್ದಿ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಅಬ್ರಹಾಮನನ್ನು ನೆನೆಸಿಕೊಂಡು ಇಸ್ರಾಯೇಲರನ್ನು, ಯೋಸೇಫನನ್ನು ನೆನೆಸಿಕೊಂಡು ಎಫ್ರಾಯಿಮ್ಯರನ್ನು, ದಾವೀದನನ್ನು ನೆನೆಸಿಕೊಂಡು ಸೊಲೊಮೋನನನ್ನು ಆಶೀರ್ವದಿಸಿರುವುದನ್ನು ನಿನ್ನ ವಾಕ್ಯದಲ್ಲಿ ಗಮನಿಸುತ್ತಾ ಬಂದೆವು. ಅದೇ ಪ್ರಕಾರ ನಮ್ಮ ನಂತರ ನಮ್ಮ ಸಂತತಿಯವರು ಆಶೀರ್ವಾದ ಹೊಂದುವುದಕ್ಕೋಸ್ಕರ ಕರ್ತನೆ, ನಾವು ಈ ಲೋಕದಲ್ಲಿ ನಿನ್ನ ಚಿತ್ತಾನುಸಾರವಾಗಿ ನಿನ್ನ ಹೃದಯಕ್ಕೆ ಒಪ್ಪುವಂತೆ ಜೀವಿಸುವುದಕ್ಕೆ ಬೇಕಾದಂಥ ಸಹಾಯವನ್ನ, ಬಲವನ್ನ ಅನುಗ್ರಹ ಮಾಡು ಎಂಬುದಾಗಿ ಪ್ರಾರ್ಥಿಸುವಂತವರಾಗಿದ್ದೇವೆ. ಕರ್ತನೆ, ಮತ್ತೊಮ್ಮೆ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯವನ್ನ, ನಮ್ಮ ದೇಶವನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ವಿಶೇಷವಾಗಿ ಸ್ವಾಮಿ, ಮಳೆಗಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಈಗಾಗಲೇ ಮುಂಗಾರು ಮಳೆ ತಡವಾಗಿರುವುದರಿಂದ ರೈತರು ಚಿಂತಾಕ್ರಾಂತರಾಗಿ ತಮ್ಮ ತಲೆಗಳ ಮೇಲೆ ಕೈಗಳನ್ನಿಟ್ಟು ಆಕಾಶದ ಕಡೆಗೆ ನೋಡುತ್ತಿರುವರು. ಆದುದರಿಂದ ಪರಲೋಕವನ್ನ, ಭೂಲೋಕವನ್ನು ಉಂಟು ಮಾಡಿರುವಂತ ಸ್ವಾಮಿ, ನೀನು ಈ ವರ್ಷ ನಮ್ಮ ರೈತರಿಗೆ ಬೇಕಾದಂತ ಸಮೃದ್ಧಿಯಾದಂತ ಮಳೆಯನ್ನ, ಅನುಕೂಲಕರವಾದಂತ ಮಳೆಯನ್ನ ಅನುಗ್ರಹ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಕರ್ತನೆ, ನಮ್ಮ ರೈತರು ಈ ವರ್ಷ ಸಮೃದ್ಧಿಯಾದಂಥ ಬೆಳೆಯನ್ನು ಬೆಳೆದು ಎಲ್ಲ ಸಾಲದ ಹೊರೆಯಿಂದ ಹೊರಬರಲಿಕ್ಕಾಗುವಂತೆ, ನಮ್ಮ ರಾಜ್ಯ, ನಮ್ಮ ದೇಶ ಸುಭಿಕ್ಷೆ ಕಾಣಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ಅನುಗ್ರಹ ಮಾಡು. ದೇಶದಲ್ಲಿ, ರಾಜ್ಯದಲ್ಲಿ ಸಮಾಧಾನವನ್ನು ಏರ್ಪಡಿಸು. ಜನಾಂಗಗಳ ಮಧ್ಯದಲ್ಲಿ ಬೇಕಾದಂಥ ಐಕ್ಯತೆಯನ್ನ ಉಂಟು ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಮತ್ತೊಮ್ಮೆ ಸ್ವಾಮಿ, ನಮ್ಮ ಸೇವೆಯನ್ನು ಪ್ರೀತಿಸಿ ಪ್ರೋತ್ಸಾಹಿಸುತ್ತಿರುವಂತ ಎಲ್ಲ ದಾನಿಗಳನ್ನ ನಾವು ನೆನಪಿಗೆ ತಂದುಕೊಳ್ಳುತ್ತೇವೆ. ಅವರ ಕುಟುಂಬ, ಅವರ ಜೀವನದ ಎಲ್ಲ ಸ್ಥಿತಿಗತಿಗಳನ್ನ, ಅವರ ಉದ್ಯೋಗ ವ್ಯವಹಾರಗಳನ್ನ ಆಶೀರ್ವಾದ ಮಾಡು. ಅವರ ಜೀವಿತದಲ್ಲಿರುವಂತ ಎಲ್ಲ ಕಣ್ಣೀರು ತರುವಂತ ವಿಷಯಗಳನ್ನ ತೆಗೆದುಹಾಕಿ ಸಂತೋಷದಿಂದಲೂ ಹರ್ಷದಿಂದಲೂ ನಿನ್ನ ಮಕ್ಕಳನ್ನು ತುಂಬಿಸು ಸ್ವಾಮಿ. ಮತ್ತೊಮ್ಮೆ ಈ ದಿನದ ಸೇವೆಯನ್ನು ಕೂಡ ಆಶೀರ್ವಾದ ಮಾಡು. ನೀನು ಮಹಿಮೆ ಹೊಂದು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ, ಆಮೇನ್.